Hello everyone, I welcome you all to the Vita Spoken English Kalburgi. In today's topic, we will try to discuss about the usage of can, could, may and might. ನೋಡಿ, ಈ ನಾಲ್ಕನ್ನ ನಾವು ಮಾಡೆಲ್ ವರ್ಬ್ಗಳಂತ ಹೇಳ್ತೀವಿ. ಈ ಮಾಡೆಲ್ ವರ್ಬ್ಗಳಿಗೆ ಇನ್ನೊಂದು ಹೆಸರು ಅಟಿಟ್ಯೂಡ್ ವರ್ಡ್ ಅಂತ ಇದೆ. ಈ ಅಟಿಟ್ಯೂಡ್ ವರ್ಡ್ಗಳಿಗೆ ಕನ್ನಡದಲ್ಲಿ ಏನಂತೀವಿ? ನಡವಳಿಕೆಗೆ ಸಂಬಂಧಪಟ್ಟ ಶಬ್ದಗಳು ಅಂತಾನು ಹೇಳ್ತೀವಿ. ನೋಡಿ, ಈ ನಡವಳಿಕೆಗೆ ಸಂಬಂಧಪಟ್ಟ ಶಬ್ದಗಳ ಒಂದು ಸ್ಪೆಷಾಲಿಟಿ ಇದೆ. ದ ಸ್ಪೆಷಾಲಿಟಿ ಈಸ್ ಯು ಶುಡ್ ಯೂಸ್ ದ V1 ಫಾರ್ಮ್ ಆಫ್ ದ ಆಕ್ಷನ್ ವರ್ಡ್. ಈ ನಾಲ್ಕರ ಜೊತೆಯಲ್ಲಿ ಕೂಡ ಕ್ಯಾನ್, ಕುಡ್, ಮೇ ಮತ್ತು ಮೈಟರ್ ಜೊತೆಯಲ್ಲಿ ನಾಲ್ಕು ಮಾಡೆಲ್ ವರ್ಬ್ಗಳ ಜೊತೆಯಲ್ಲಿ ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲಿ ಇರಬೇಕು. ವಾಟ್ ಈಸ್ ಆಕ್ಷನ್ ವರ್ಡ್? ಆಕ್ಷನ್ ವರ್ಡ್ ಈಸ್ ನಥಿಂಗ್ ಬಟ್ ಎ ವರ್ಬ್. ವರ್ಬ್ ಅಂದ್ರೇನು? ನಾವು ಮಾಡ್ತಕ್ಕಂಥ ಕೆಲಸಗಳು ನಾಲ್ಕು ಫಾರ್ಮ್ನಲ್ಲಿದೆ. V1, V2, V3 ಮತ್ತು V4 ಅಂತ. V1 ಸ್ಟ್ಯಾಂಡ್ಸ್ ಫಾರ್ ಪ್ರೆಸೆಂಟ್, V2 ಸ್ಟ್ಯಾಂಡ್ಸ್ ಫಾರ್ ಪಾಸ್ಟ್, V3 ಸ್ಟ್ಯಾಂಡ್ಸ್ ಫಾರ್ ಪಾಸ್ಟ್ ಪಾರ್ಟಿಸಿಪಲ್ ಅಂಡ್ V4 ಸ್ಟ್ಯಾಂಡ್ಸ್ ಫಾರ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಇದರಲ್ಲಿ ನಾವು ಇವತ್ತಿನ ಮಾಡೆಲ್ ವರ್ಬ್ಗಳ ಜೊತೆಯಲ್ಲಿ ಆಕ್ಷನ್ ವರ್ಡಿನ ಮೊದಲನೇ ರೂಪವನ್ನು ತೆಗೆದುಕೊಳ್ತಾ ಇದ್ದೇವೆ. ಮೊದಲನೇ ರೂಪ ಅಂದರೆ V1, ಇಟ್ ಈಸ್ ಅ ಪ್ರೆಸೆಂಟ್. ನೋಡಿ, ಅರ್ಥ ಮಾಡ್ಕೊಳ್ಳಿ. These model verbs are used in many situations. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಯೂಸೇಜ್ ಆಫ್ ಕ್ಯಾನ್. ಕ್ಯಾನ್ ಅನ್ನೋದನ್ನ ಎಲ್ಲ ಸಬ್ಜೆಕ್ಟ್ಗಳ ಜೊತೆ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಹೌ ಮೆನಿ ಸಬ್ಜೆಕ್ಟ್ಸ್ ಆರ್ ದೇರ್? ದೇರ್ ಆರ್ 7 ಸಬ್ಜೆಕ್ಟ್. ಯಾವುದ್ಯಾವುದಿದೆ? ಐ, ವಿ, ಯು, ದೇ, ಹಿ, ಶಿ ಮತ್ತು ಇಟ್ ಅಂತ ಇದೆ. ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀನು ಮತ್ತು ನೀವು, ದೇ ಅಂದರೆ ಅವರು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಮತ್ತೆ ಇಟ್ ಅಂದರೆ ಅದು ಅಥವಾ ಇದು ಅಂತ ಇದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲ ಸಬ್ಜೆಕ್ಟಿನ ಒಂದು ಅಟಿಟ್ಯೂಡ್ ವರ್ಡ್ಗಳ ಜೊತೆಲಿ ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಯೂಸೇಜ್ ಆಫ್ ಕ್ಯಾನ್. ಕ್ಯಾನ್ ಅನ್ನೋ ಮಾಡೆಲ್ ವರ್ಬ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆನೇ ಹೇಳಿದ್ದೀನಿ ನಾನು, ಕ್ಯಾನ್ ಜೊತೆಲಿ ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲೇ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಐ ಕ್ಯಾನ್ ಡೂ ದಿಸ್. ನೋಡಿ, ಕ್ಯಾನ್ ಏನು ಹೇಳ್ತಾ ಇದೆ? ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ಯಾನ್ ಟೆಲ್ಸ್ ದ ಪ್ರೆಸೆಂಟ್ ಕೆಪಾಸಿಟಿ ಆಫ್ ಎ ಪರ್ಸನ್ ಟು ಡೂ ಸಮಥಿಂಗ್. ಏನಾದರೂ ಒಂದು ನನ್ನ ಕಡೆಯಿಂದ ಕೆಲಸ ಮಾಡೋಕೆ ಸಾಧ್ಯತೆ ಇದೆ, ನಾನು ಮಾಡಬಲ್ಲೆ ಅದನ್ನು ಅನ್ನೋದಕ್ಕೆ ಕ್ಯಾನ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಭಾಷೆ ಮಾತನಾಡಬಲ್ಲೆ, ನನ್ನ ಹತ್ರ ಆ ಸಾಮರ್ಥ್ಯ ಇದೆ. ಕ್ಯಾನ್ ಅನ್ನೋದನ್ನ ಪ್ರೆಸೆಂಟ್ ಕೆಪಾಸಿಟಿ, ನನ್ನ ಹತ್ರ ಇದೆ, ನನ್ನ ಹತ್ರ ಸಾಮರ್ಥ್ಯ ಇದೆ. ಐ ಕ್ಯಾನ್ ಡ್ರೈವ್ ದ ಕಾರ್. ನಾನು ಕಾರ್ ನಡೆಸಬಲ್ಲೆ. ಐ ಕ್ಯಾನ್ ರೀಡ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಓದಬಲ್ಲೆ. ಐ ಕ್ಯಾನ್ ಸ್ಪೀಕ್ ಉರ್ದು. ನಾನು ಉರ್ದು ಮಾತನಾಡಬಲ್ಲೆ. ಐ ಕ್ಯಾನ್ ಸ್ಪೀಕ್ ತಮಿಳ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತೆಲುಗು. ನನ್ನ ಹತ್ರ ಏನು ಕೆಪಾಸಿಟಿ ಇದೆ, ನನ್ನ ಹತ್ರ ಏನು ಸಾಮರ್ಥ್ಯ ಇದೆ ಅಂತ ಹೇಳೋದಕ್ಕೆ ಕ್ಯಾನ್ ಅನ್ನೋ ಮಾಡೆಲ್ ವರ್ಬ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಕ್ಯಾನ್ ಜೊತೆಯಲ್ಲಿ ಆಕ್ಷನ್ ವರ್ಡ್ V1 ಫಾರ್ಮ್ ಅಲ್ಲಿ ಇರಬೇಕು. ದಟ್ ಈಸ್ ವರ್ಬ್ ಶುಡ್ ಬಿ ಇನ್ ದ V1 ಫಾರ್ಮ್, ಪ್ರೆಸೆಂಟ್ ಫಾರ್ಮ್. ಕ್ಯಾನ್ ನೋಡಿ, ಕ್ಯಾನ್ ಅನ್ನೋದನ್ನ ಎಲ್ಲಾ ಸಬ್ಜೆಕ್ಟ್ಗಳ ಜೊತೆಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಐ ಕ್ಯಾನ್ ಡೂ ಇಟ್. ನಾನು ಮಾಡಬಲ್ಲೆ. ವಿ ಕ್ಯಾನ್ ಡೂ ಇಟ್. ವಿ ಕ್ಯಾನ್ ರೀಚ್ ಅರ್ಲಿ. ನಾವು ಬೇಗ ಬಂದು ಮುಟ್ಟಬಲ್ಲೆವು. ನಾವು ಬರಬಲ್ಲವರಾಗಿದ್ದೀವಿ. ಹಮ್ ಲೋಗ್ ಜಲ್ದಿ ಆ ಸಕ್ತೆ ಹೇ. ಹಮ್ ಲೋಗ್ ಜಲ್ದಿ ಆನೆ ಕಾ ಹಮಾರೆ ಪಾಸ್ ತಾಕತ್ ಹೇ ಉತ್ನಾ. ಐ ಕ್ಯಾನ್ ಡೂ ಇಟ್. ನಾನು ಮಾಡಬಲ್ಲೆ, ನಾನು ಬರಬಲ್ಲೆ. ಅದೇ ಥರ ಕುಡ್ ನೋಡಿ, ಕುಡ್ ಏನು ಹೇಳ್ತಾ ಇದೆ? ಕುಡ್ ಏನು ಹೇಳ್ತಾ ಇದೆ? ಪಾಸ್ಟ್ ಕೆಪಾಸಿಟಿ ಹೇಳ್ತಾ ಇದೆ. ಭೂತಕಾಲದ ನನ್ನ ಹತ್ರ ಇರ್ತಕ್ಕಂಥ ಸಾಮರ್ಥ್ಯ ಹೇಳ್ತಾ ಇದೆ. ನಾನು ಮಾಡಬಲ್ಲವನಾಗಿದ್ದೆ, ನನ್ನ ಕಡೆಯಿಂದ ಏನು ಕೆಪಾಸಿಟಿ ಇತ್ತು, ಈಗ ಕೆಪಾಸಿಟಿ ಇಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು 4 ರೊಟ್ಟಿಯನ್ನು ಉಣಬಲ್ಲವನಾಗಿದ್ದೆ. ಐ ಕುಡ್ ಈಟ್ 5 rotis. ಐ ಕುಡ್ ಈಟ್ 4 rotis. ಈಗ ನೋಡಿ, ಒಬ್ಬರವ್ರು ಹೇಳ್ತಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಚಿಕ್ಕವನಾಗಿದ್ದಾಗ, ನನ್ನ ಕಾಲೇಜಲ್ಲಿದ್ದಾಗ ನಾನು 1 ತಾಸು ಸ್ವಿಮ್ ಮಾಡಬಲ್ಲವನಾಗಿದ್ದೆ. ಐ ಕುಡ್ ಸ್ವಿಮ್ ಫಾರ್ 1 hour. ನಾನು 1 ತಾಸಿನವರೆಗೂ ವಿಥೌಟ್ ಕಮ್ಮಿಂಗ್ ಔಟ್ಸೈಡ್ ಫ್ರಮ್ ದ ವಾಟರ್ ಐ ಕುಡ್ ಸ್ವಿಮ್ ಫಾರ್ 1 hour. ಮತ್ತೊಬ್ಬರವ್ರು ಹೇಳ್ತಾರೆ ನೋಡಿ, ಐ ಕುಡ್ ವಾಕ್ 5 kilometers. ನನ್ನ ಹತ್ರ ಕೆಪಾಸಿಟಿ ಇತ್ತು. ವೆನ್ ಐ ವಾಸ್ ಯಂಗ್. ನಾನು PUC ಫಸ್ಟ್ ಇಯರ್ ಇದ್ದಾಗ 5 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ನಡೆಯಬಲ್ಲವನಾಗಿದ್ದೆ. ಐ ಕುಡ್ ವಾಕ್ ಫಾರ್ 5 kilometers. ನೋಡಿ, ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಇನ್ ಕ್ಯಾನ್ ಅಂಡ್ ಕುಡ್. ಮೆನಿ ಪೀಪಲ್ ಹ್ಯಾವ್ ದ ಕನ್ಫ್ಯೂಷನ್ ಇನ್ ಯೂಸಿಂಗ್ ಕ್ಯಾನ್ ಅಂಡ್ ಕುಡ್. ಅರ್ಥ ಮಾಡ್ಕೊಳ್ಳಿ. ಕ್ಯಾನ್ ಈಸ್ ಯೂಸ್ಡ್ ಫಾರ್ ಪ್ರೆಸೆಂಟ್ ಕೆಪಾಸಿಟಿ, ಕುಡ್ ಈಸ್ ಯೂಸ್ಡ್ ಫಾರ್ ಪಾಸ್ಟ್ ಕೆಪಾಸಿಟಿ. ನೌ ಕಮ್ ಟು ದ ಮೇ ಅಂಡ್ ಮೈಟ್. ಈಗ ನೋಡಿ, ಕ್ಯಾನ್ ಜೊತೆ ನಾನೇನು ಮಾಡಬಲ್ಲೆ,
ಕುಡ್ ಜೊತೆಯಲ್ಲಿ ನಾನು ಏನು ಮಾಡಬಲ್ಲವನಾಗಿದ್ದೆ. ಅದೇ ಥರ ಈಗ ಮೇ ಮತ್ತು ಮೈಟನ್ನು ವಿ ವಿಲ್ ಡಿಸ್ಕಸ್. ಮೇ ಏನು ಹೇಳ್ತಾ ಇದೆ? ಪಾಸಿಬಿಲಿಟಿ ಹೇಳ್ತಾ ಇದೆ. ಎಷ್ಟು ಪಾಸಿಬಿಲಿಟಿ ಇದೆ ಮೇ ಅಲ್ಲಿ? 75% ಪಾಸಿಬಿಲಿಟಿ ಇದೆ. ಪಾಸಿಬಿಲಿಟಿ ಇದು ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ, ಸ್ಟ್ರಾಂಗ್ ಇದೆ ಪಾಸಿಬಿಲಿಟಿ. 75% ಪಾಸಿಬಿಲಿಟಿ ಇದೆ. ಏನಾದರೂ ಬಹುದು. ನಾನು ಇವತ್ತು ಬ್ಯಾಂಗ್ಳೂರಿಗೆ ಹೋಗಬಹುದು, ಇವತ್ತು CM ಅವರು ಕಲಬುರಗಿಗೆ ಬರಬಹುದು, ಅವನ ಎಕ್ಸಾಮ್ನಲ್ಲಿ ಪಾಸ್ ಆಗಬಹುದು ಅಂತ ಹೇಳುವುದಕ್ಕೆ 75% ಪಾಸಿಬಿಲಿಟಿ ಇದ್ದರೆ ಮಾತ್ರ ಮೇ ಅನ್ನು ಯೂಸ್ ಮಾಡಿ. ಅರ್ಥ ಮಾಡ್ಕೊಳ್ಳಿ. ನಾವು ಕಮ್ ಟು ದ ಮೈಟ್ ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ ನಾವು? ಮೈಟ್ ಅನ್ನೋದು ವೀಕ್ ಪಾಸಿಬಿಲಿಟಿ ಇದೆ. ಇದಕ್ಕೂ ಕೂಡ ನಾವು ಪಾಸಿಬಿಲಿಟಿಗೋಸ್ಕರನೇ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇಟ್ ಈಸ್ ಅ ವೀಕ್ ಪಾಸಿಬಿಲಿಟಿ. ಇಟ್ಸ್ ಅ ವೀಕ್ ಪಾಸಿಬಿಲಿಟಿ. ಅರ್ಥ ಮಾಡ್ಕೊಳ್ಳಿ. ಪಾಸಿಬಿಲಿಟಿ ಹೆಂಗಿದೆ ನೋಡಿ. ಟುಡೇ ಇಟ್ ಮೈಟ್ ರೈನ್. ಬೇಸಿಗೆ ಕಾಲದಲ್ಲಿ ಹೇಳ್ಬೋದು ಇಟ್ ಮೈಟ್ ರೈನ್ ಟುಡೇ ಅಂದ್ರೇನು? ಮಳೆ ಇವತ್ತ ಬರಬಹುದು. ಬಟ್ ಪಾಸಿಬಿಲಿಟಿ ಎಷ್ಟಿದೆ? ಓನ್ಲಿ 25% ಪಾಸಿಬಿಲಿಟಿ ಇದೆ ಮೈಟಲ್ಲಿ. ಇಟ್ಸ್ ಅ ವೀಕ್ ಪಾಸಿಬಿಲಿಟಿ. ಸ್ಟ್ರಾಂಗ್ ಪಾಸಿಬಿಲಿಟೀಸ್ ಮೇ. ಈ 4 ವರ್ಡ್ಗಳನ್ನು ವಿ ವಿಲ್ ಟ್ರೈ ಟು ಡಿಸ್ಕಸ್ ಒನ್ಸ್ ಅಗೇನ್. ನೋಡಿ ಸಿ, ಈಗ ನಾನೇನು ಹೇಳಿದೆ? ನಾನು ಐ ಕ್ಯಾನ್ ರೀಡ್ ಇಂಗ್ಲೀಷ್ ಅಂತ ಹೇಳಿದೆ. ನಾನು ನನ್ನ ಕಡೆಯಿಂದ ಸಾಧ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಐ ಕ್ಯಾನ್ ನಾಟ್ ರೀಡ್ ಇಂಗ್ಲೀಷ್, ಐ ಕ್ಯಾನ್ ನಾಟ್ ಸ್ಪೀಕ್ ಇನ್ ಇಂಗ್ಲೀಷ್, ಐ ಕ್ಯಾನ್ ನಾಟ್ ರೀಡ್ ತಮಿಳ್, ಐ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ತೆಲುಗು. ನನ್ನ ಕಡೆಯಿಂದ ಸಾಧ್ಯತೆ ಇಲ್ಲ. ನೋಡಿ, ಈಗ ಕುಡ್ ಹೇಳ್ತಾ ಇದ್ದೀನಿ. ಏನಂತಂದರೆ ಕುಡ್ ನನ್ನ ಕಡೆಯಿಂದ ಕೆಪಾಸಿಟಿ ಇರಲಿಲ್ಲ. ಸರ್, ಐ ಕುಡ್ ನಾಟ್ ಸ್ವಿಮ್ ಫಾರ್ 1 hour. ನನ್ನ ಹತ್ರ ಸಾಮರ್ಥ್ಯ ಇರಲಿಲ್ಲ. ಐ ಕುಡ್ ನಾಟ್ ವಾಕ್ ಫಾರ್ 5 kilometers. 5 kilometers ನಡೆಯುವಷ್ಟು ನನ್ನ ಹತ್ರ ಸಾಮರ್ಥ್ಯ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಸಾಮರ್ಥ್ಯ ಇತ್ತು ಅಂತ ಹೇಳೋದಕ್ಕೆ ಕುಡ್ ಇದೆ, ಸಾಮರ್ಥ್ಯ ಇರಲಿಲ್ಲ ಕುಡ್ ನಾಟ್ ಇದೆ. ಕ್ಯಾನ್ ಇದೆ, ಸಾಮರ್ಥ್ಯ ಇದೆ, ಸಾಮರ್ಥ್ಯ ಇಲ್ಲ ಕ್ಯಾನ್ ನಾಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್. ನೋಡಿ, ಕ್ಯಾನ್, ಕುಡ್, ಮೇ ಮತ್ತು ಮೈಟ್. ನಾವು ವಿ ವಿಲ್ ಗೋ ಟು ದ ಮೇ. ಮೇ ಅನ್ನೋದನ್ನು ನೋಡಿ, ಐ ಮೇ ಗೋ ಟು ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಿಗೆ ಹೋಗಬಹುದು. ಐ ಮೇ ನಾಟ್ ಗೋ ಟು ಬ್ಯಾಂಗ್ಳೂರ್ ನೆಗೆಟಿವ್ ಇದೆ. ನಾನು ಹೋಗದೇ ಇರಬಹುದು, ನಾನು ಹೋಗದೇ ಇರಬಹುದು. ಅರ್ಥ ಮಾಡ್ಕೊಳ್ಳಿ. ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಇನ್ನೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಪ್ರತಿಯೊಂದು ಸ್ಟೇಟ್ಮೆಂಟ್ ಬಂದಾಗ, ಪಾಸಿಟಿವ್ ಬಂದಾಗ ಅದನ್ನು ನೀವು ನೆಗೆಟಿವ್ ಕೂಡ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ವಿ ವಿಲ್ ಗೋ ಟು ದ ಮೈಟ್. ನೋಡಿ, ಮೈಟ್ ಏನು ಹೇಳ್ತಾ ಇದೆ? ಐ ಮೈಟ್ ಪಾಸ್ ಇನ್ ದ ಎಕ್ಸಾಮ್. ಐ ಮೈಟ್ ಪಾಸ್ ಇನ್ ದ ಎಕ್ಸಾಮ್ ಅಂದ್ರೇನು? ಇದು ವೀಕ್ ಪಾಸಿಬಿಲಿಟಿ ಇದೆ. ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗಬಹುದು. ಈಗ ನೋಡಿ, ಇದ್ರ ವೀಕ್ ಪಾಸಿಬಿಲಿಟಿದು ನೆಗೆಟಿವ್ ಮಾಡ್ತಾ ಇದ್ದೀನಿ ನಾನು. ಐ ಮೈಟ್ ನಾಟ್ ಪಾಸ್ ಇನ್ ದ ಎಕ್ಸಾಮ್. ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗದೇ ಇರಬಹುದು. ಈಗ ನೋಡಿ, ನಾವು ಏನು ಕಲ್ತಿದ್ದೀವಿ? ಪಾಸಿಟಿವ್ ಸ್ಟೇಟ್ಮೆಂಟ್ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ ಕಲ್ತಿದ್ದೀವಿ. ನಾವು ವಿ ವಿಲ್ ಗೋ ವಿತ್ ದ ಕ್ವೆಶನ್ಸ್. ಹೌ ಟು ಮೇಕ್ ಕ್ವೆಶನ್ಸ್. ನೋಡಿ, ಕ್ಯಾನ್ನಿಂದ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಐ ಕ್ಯಾನ್ ರೀಡ್ ಇಂಗ್ಲಿಷ್, ಐ ಕಾಂಟ್ ರೀಡ್ ಇಂಗ್ಲಿಷ್. ಕ್ವಶನ್ ಮಾಡಬೇಕಿದ್ರೆ ಕ್ಯಾನ್ ಐ ರೀಡ್ ಇಂಗ್ಲಿಷ್, ಕಾಂಟ್ ಐ ರೀಡ್ ಇಂಗ್ಲಿಷ್. 2 ಕ್ವಶನ್ ಇದೆ, ಪಾಸಿಟಿವ್ ಕ್ವಶನ್ ಮತ್ತು ನೆಗೆಟಿವ್ ಕ್ವಶನ್. ಕ್ಯಾನ್ ಐ ರೀಡ್ ಇಂಗ್ಲಿಷ್? ನಾನು ಇಂಗ್ಲೀಷ್ ಓದಬಲ್ಲವನಾಗಿದ್ದೀನಾ? ನೆಗೆಟಿವ್ ಕ್ವಶನ್, ನಾನು ಇಂಗ್ಲೀಷ್ ಓದಬಲ್ಲವನಾಗಿಲ್ವಾ? ಕ್ಯಾ ಮೈ ಇಂಗ್ಲೀಷ್ ಪढ़ सकता हूँ? ಕ್ಯಾ ಮೈ ಇಂಗ್ಲೀಷ್